Good morning students, welcome to the online classes. So ನಾವು ಇಂದಿನ ಕ್ಲಾಸಲ್ಲಿ ಪ್ರಾಜೆಕ್ಟ್ ಫಾರ್ಮೇಷನಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ ಎಷ್ಟು ಇಂಪಾರ್ಟೆಂಟು, ಅದರಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡ್ತಿದ್ವಿ. ಅದರಲ್ಲಿ ಫೀಸಿಬಿಲಿಟಿ ಸ್ಟಡಿ, ವಯಬಿಲಿಟಿ ಸ್ಟಡಿ ಆದ ನಂತರ ಈಗ ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಕಾಸ್ಟ್ ಎಸ್ಟಿಮೇಟಿಂಗ್. ಎಸ್ಟಿಮೇಟಿಂಗ್ ಅಂದರೆ ಒಂದು ಪ್ರಾಜೆಕ್ಟಿಗೆ ತಗೊಳ್ತಕ್ಕಂಥ ಖರ್ಚನ್ನು ಮುಂಚಿತವಾಗಿ ಕ್ಯಾಲ್ಕುಲೇಟ್ ಮಾಡೋದು ಎಸ್ಟಿಮೇಟಿಂಗ್ ಅಂತ ಅನಿಸ್ಬಿಟ್ಟು, ಅಂದಾಜು ವೆಚ್ಚವನ್ನು ಕಂಡುಹಿಡಿಯುವುದು, ಅದು ಎಸ್ಟಿಮೇಟಿಂಗ್. ಕಾಸ್ಟಿಂಗ್ ಅಂದರೆ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ ನಂತರ ನಮಗೆ ಎಷ್ಟು ವೆಚ್ಚವಾಗಿದೆ, ಅದನ್ನು ಎಷ್ಟು ಬೆಲೆಗೆ ಮಾರಬಹುದು, ಇದನ್ನು ಕಂಡುಹಿಡಿಯೋದಕ್ಕೆ ನಾವು ಕಾಸ್ಟಿಂಗ್ ಅಂತೀವಿ. ಸೊ ಲೆಟ್ಸ್ ಗೋ ಫಾರ್ ಪ್ರೆಸೆಂಟೇಷನ್ಸ್. ಕಾಸ್ಟ್ ಎಸ್ಟಿಮೇಟಿಂಗ್. ಕಾಸ್ಟ್ ಎಸ್ಟಿಮೇಟಿಂಗ್ ಈಸ್ ಎ ವೈಟಲ್ ರಿಕ್ವೈರ್ಮೆಂಟ್ ಫಾರ್ ದ ಸಕ್ಸಸ್ ಆಫ್ ಎ ಪ್ರಾಜೆಕ್ಟ್. ಯಾವುದೇ ಒಂದು ಪ್ರಾಜೆಕ್ಟಿನ ಯಶಸ್ಸಿಗೆ ಕಾಸ್ಟ್ ಎಸ್ಟಿಮೇಟಿಂಗ್ ಅನ್ನೋದು ಬಹಳ ಅವಶ್ಯಕವಾದಂಥದ್ದು. ಸೊ ಇಟ್ ಈಸ್ ದ ಫೋರ್ಕಾಸ್ಟಿಂಗ್ ಆಫ್ ದ ಕಾಸ್ಟ್ ಆಫ್ ಕಂಪ್ಲೀಟಿಂಗ್ ಎ ಪ್ರಾಜೆಕ್ಟ್. ಒಂದು ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಲಿಕ್ಕೆ ಒಟ್ಟು ನಮಗೆ ಎಷ್ಟು ವೆಚ್ಚ ತಗಲುತ್ತೆ ಅನ್ನೋದನ್ನು ಕಾಸ್ಟ್ ಎಸ್ಟಿಮೇಟಿಂಗು ನಮಗೆ ಮುಂಚಿತವಾಗಿ ತಿಳಿಸಿಕೊಡುತ್ತೆ. Now let us see the difference between estimating and costing. If the cost calculation is done prior to the manufacturing, it is called estimating. If it is done for the pricing the product by adding all the costs of production, it is called product costing. ನಾವು ಈಗ ಎಸ್ಟಿಮೇಟಿಂಗ್ ಮತ್ತು ಕಾಸ್ಟಿಂಗಿಗೆ ಇರ್ತಕ್ಕಂಥ ವ್ಯತ್ಯಾಸ ನೋಡೋಣ. ಎಸ್ಟಿಮೇಟಿಂಗ್ ಅಂದರೆ ಏನು? ಒಂದು ಪ್ರಾಜೆಕ್ಟ್ನ ಕಾಸ್ಟ್ ಅಂದರೆ ವೆಚ್ಚ, ಅದನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆನೇ ನಾವು ಕಂಡುಹಿಡಿದ್ರೆ, ಅದಕ್ಕೆ ಮುಂಚೆನೇ ನಾವು ಅಂದಾಜು ಮಾಡಿದರೆ ಅದನ್ನು ಎಸ್ಟಿಮೇಟಿಂಗ್ ಅಂತ ಕರಿತೀವಿ. ಕಾಸ್ಟಿಂಗ್ ಅಂದರೆ ಏನು? ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ಮೇಲೆ ಆ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ತಗುಲಿದಂಥ ಎಲ್ಲ ವೆಚ್ಚಗಳನ್ನು ಲೆಕ್ಕ ಹಾಕಿ ಆ ಒಂದು ಪ್ರಾಡಕ್ಟ್ನ ಬೆಲೆಯನ್ನು ನಿರ್ಧರಿಸೋದಕ್ಕೆ ಕಾಸ್ಟಿಂಗ್ ಅಂತ ಹೆಸರು. ದಿ ಅಪ್ರಾಕ್ಸಿಮೇಟ್ ಪ್ರಾಜೆಕ್ಟ್ ಕಾಸ್ಟ್ ಆರ್ ದ ಕಾಸ್ಟ್ ಎಸ್ಟಿಮೇಟ್ ಈಸ್ ಯೂಸ್ಡ್ ಟು ಪ್ರಿಪೇರ್ ದ ಬಜೆಟ್ ಆ್ಯಂಡ್ ಮ್ಯಾನೇಜ್ ದ ಕಾಸ್ಟ್. ಸೊ ನಮಗೆ ತಗೊಳ್ತಕ್ಕಂಥ ವೆಚ್ಚಗಳನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಏನು ಮಾಡಬೇಕು? ಮೊದಲು ಅಪ್ರಾಕ್ಸಿಮೇಟ್ ಪ್ರಾಜೆಕ್ಟ್ ಕಾಸ್ಟ್ ಅಥವಾ ಒಂದು ಪ್ರಾಜೆಕ್ಟಿನ ಅಂದಾಜು ವೆಚ್ಚವನ್ನು ಎಸ್ಟಿಮೇಟ್ ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ನಂತರ ಬಜೆಟನ್ನು ಪ್ರಿಪೇರ್ ಮಾಡಬೇಕು. ಇದರಿಂದ ನಾವು ನಮಗೆ ತಗೊಳ್ತಕ್ಕಂಥ ವೆಚ್ಚಗಳನ್ನು ಮ್ಯಾನೇಜ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಎ ಬಜೆಟ್ ಈಸ್ ಅನ್ ಎಸ್ಟಿಮೇಷನ್ ಆಫ್ ರೆವಿನ್ಯೂ ಆ್ಯಂಡ್ ಎಕ್ಸ್ಪೆನ್ಸಸ್ ಫಾರ್ ಎ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್. ಬಜೆಟ್ ಅಂದ್ರೇನು? ಒಂದು ನಿರ್ದಿಷ್ಟ ಅವಧಿಗೆ ಏನು ಆದಾಯ ಬರುತ್ತೆ, ಏನು ಖರ್ಚು ಬರುತ್ತೆ ಅನ್ನೋದರ ಪಟ್ಟಿ. ಸೊ ಅದು ಒಬ್ಬ ಬಿಸ್ನೆಸ್ ಮ್ಯಾನ್ ಮಾಡ್ಬೋದು, ಅಥವಾ ಗೌರ್ನಮೆಂಟ್ ಮಾಡ್ಬೋದು, ಅಥವಾ ಒಬ್ಬ ವ್ಯಕ್ತಿ ತನ್ನ ಖರ್ಚು ವೆಚ್ಚಗಳನ್ನು ಮ್ಯಾನೇಜ್ ಮಾಡಲಿಕ್ಕೂ ಸಹ ಬಜೆಟನ್ನು ನಿರ್ಧರಿಸಬಹುದು. ಬಜೆಟಿಂಗ್ ಕನ್ಸಿಡರ್ಸ್ ಆಲ್ ದಿ ಆಪರೇಷನ್ಸ್ ಆ್ಯಂಡ್ ಇಟ್ ಈಸ್ ಬೇಸ್ಡ್ ಆನ್ ದಿ ಪ್ರೊಜೆಕ್ಷನ್ ಆಫ್ ಫೈನಾನ್ಷಿಯಲ್ ಅಕೌಂಟ್ಸ್. ಸೊ ಇದರಲ್ಲಿ ಎಲ್ಲ ಫೈನಾನ್ಷಿಯಲ್ ಹಣಕಾಸು ವ್ಯವಹಾರಗಳು, ಹಣಕಾಸಿನ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತೀವಿ, ಎಲ್ಲವನ್ನು ಸಹ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಇಟ್ ಈಸ್ ದ ಪ್ರೊಜೆಕ್ಷನ್ ಆಫ್ ಫೈನಾನ್ಷಿಯಲ್ ಅಕೌಂಟ್ಸ್. ಫೈನಾನ್ಷಿಯಲ್ ಅಕೌಂಟ್ಸನ್ನು ಪ್ರೊಜೆಕ್ಷನ್ನು, ಭವಿಷ್ಯದಲ್ಲಿ ಎಷ್ಟು ಖರ್ಚು ಬರ್ಬೋದು ಅನ್ನೋದನ್ನು ಪೂರ್ವ ನಿರ್ಧಾರ ಮಾಡೋದು. ಕಾಸ್ಟಿಂಗ್ ಕಂಟ್ರೋಲ್ಸ್ ದ ಎಕ್ಸ್ಪೆನ್ಸಸ್ ಆ್ಯಂಡ್ ಕಾಸ್ಟಿಂಗ್ ಕೆನಾಟ್ ಎಕ್ಸಿಸ್ಟ್ ವಿತೌಟ್ ಬಜೆಟ್. ಕಾಸ್ಟಿಂಗ್ ಅನ್ನೋದು ಎಕ್ಸ್ಪೆನ್ಸಸ್ಸನ್ನು ಅಂದರೆ ಖರ್ಚನ್ನು ಕಂಟ್ರೋಲ್ ಮಾಡುತ್ತೆ, ಆದರೆ ಕಾಸ್ಟಿಂಗ್ ಅನ್ನೋದು ಬಜೆಟ್ ಇಲ್ಲದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಂದರೆ ಕಾಸ್ಟ್ನಲ್ಲಿ ಏನೇನು ಎಲ್ಲ ಅಂಶಗಳಿರುತ್ತೆ, ಯಾವ್ಯಾವ ವೆಚ್ಚಗಳೆಲ್ಲ ಸೇರಿ ಒಟ್ಟು ವೆಚ್ಚ ಆಗುತ್ತೆ ಅನ್ನೋದನ್ನು ನೋಡೋಣ. ದೇರ್ ಆರ್ 3 ಎಲಿಮೆಂಟ್ಸ್ ಆಫ್ ಕಾಸ್ಟ್. ಕಾಸ್ಟಿಂಗ್ನಲ್ಲಿ 3 ಅಂಶಗಳಿರುತ್ತೆ. ಮೊದಲನೇದು ಮೆಟೀರಿಯಲ್ ಕಾಸ್ಟ್. ಮೆಟೀರಿಯಲ್ ಕಾಸ್ಟ್ ರೆಫರ್ಸ್ ಟು ದಿ ಕಾಸ್ಟ್ ಆಫ್ ರಾ ಮೆಟೀರಿಯಲ್ಸ್ ಯೂಸ್ಡ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಎ ಪ್ರಾಡಕ್ಟ್. ಮೊದಲನೇದು ಮೆಟೀರಿಯಲ್ ಕಾಸ್ಟ್. ಇದರಲ್ಲಿ ಏನಿರುತ್ತೆ? ಕಾಸ್ಟ್ ಆಫ್ ರಾ ಮೆಟೀರಿಯಲ್ಸ್, ಏನೇನು ಪ್ರಾಡಕ್ಟನ್ನು ನಾವು ಪ್ರೊಡಕ್ಷನ್ಗೆ ಬಳಸ್ತೀವೋ ಅದನ್ನು ನಾವು ಮೆಟೀರಿಯಲ್ ಕಾಸ್ಟ್ ಅಂತ ಕರಿತೀವಿ. ಎರಡನೇದು ಲೇಬರ್ ಕಾಸ್ಟ್. ಲೇಬರ್ ಕಾಸ್ಟ್ ರೆಫರ್ಸ್ ಟು ದಿ ವೇಜಸ್ ಪೇಯ್ಡ್ ಟು ದಿ ವರ್ಕರ್ಸಿಗೆ ಕೊಟ್ಟಂಥ ಸ್ಯಾಲರಿ ಅಥವಾ ಸಂಬಳ ಏನಿದೆ ಅದನ್ನು ನಾವು ಲೇಬರ್ ಕಾಸ್ಟ್ ಅಂತ ಕರಿತೀವಿ. ಮೂರನೇದು ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಅಂದರೆ ಖರ್ಚುಗಳು. ಏನಿವು ಖರ್ಚುಗಳು? ಎಕ್ಸ್ಪೆನ್ಸಸ್ ರೆಫರ್ಸ್ ಟು ದಿ ಎಕ್ಸ್ಪೆಂಡಿಚರ್ ಬೈ ದ ವೇ ಆಫ್ ರೆಂಟ್, ಡಿಪ್ರಿಸಿಯೇಷನ್, ಪವರ್ ಎಟ್ಸೆಟ್ರಾ. ಎಕ್ಸ್ಪೆನ್ಸಸ್ ಅಂದರೆ ಏನು? ಸೊ ಒಂದು ಪ್ರಾಡಕ್ಟನ್ನು ತಯಾರು ಮಾಡುವಾಗ ಮೆಟೀರಿಯಲ್ ಕಾಸ್ಟು, ಲೇಬರ್ ಕಾಸ್ಟ್ ಬಿಟ್ಟು ಇನ್ಯಾವ ಖರ್ಚುಗಳು ಬರ್ತಾವೋ ಅವನ್ನೆಲ್ಲ ನಾವು ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಉದಾಹರಣೆಗೆ ಬಾಡಿಗೆ, ಯಂತ್ರ ಉಪಕರಣಗಳ ಸವಕಳಿ, ಎಲೆಕ್ಟ್ರಿಕ್ ಬಿಲ್ಲು, ಟ್ರಾನ್ಸ್ಪೋರ್ಟೇಷನ್ನು, ಅಥವಾ ಇನ್ಯಾವುದೇ ಸಾಂದರ್ಭಿಕವಾಗಿ ಅಥವಾ ಆಕಸ್ಮಿಕವಾಗಿ ಬಂದೊದಗತಕ್ಕಂಥ ವೆಚ್ಚವನ್ನು ಸಹ ನಾವು ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ನಾವು ಕಾಸ್ಟಲ್ಲಿ 3 ಎಲಿಮೆಂಟ್ಸ್ ಇದೆ.
ಅಥವಾ 3 ಅಂಶಗಳಿದೆ ಅಂತ ನೋಡಿದ್ವಿ. ಮೆಟೀರಿಯಲ್ ಕಾಸ್ಟ್, ಲೇಬರ್ ಕಾಸ್ಟ್ ಮತ್ತು ಎಕ್ಸ್ಪೆನ್ಸಸ್ ಅಥವಾ ಖರ್ಚುಗಳು ಅಂತ. ಸೊ ಈ 3 ಎಲಿಮೆಂಟ್ಸನ್ನ ಮತ್ತೆ ನಾವು 2 ಭಾಗ ಮಾಡ್ತೀವಿ, ಡೈರೆಕ್ಟ್ ಕಾಸ್ಟ್, ಇಂಡೈರೆಕ್ಟ್ ಕಾಸ್ಟ್ ಅಂತ. ಡೈರೆಕ್ಟ್ ಕಾಸ್ಟ್, ದಿ ಎಕ್ಸ್ಪೆಂಡಿಚರ್ ವಿಚ್ ಕ್ಯಾನ್ ಬಿ ಡೈರೆಕ್ಟ್ಲಿ ಅಲೋಕೇಟೆಡ್ ಟು ಎ ಪರ್ಟಿಕ್ಯುಲರ್ ಜಾಬ್ ಆರ್ ಪ್ರಾಡಕ್ಟ್ ಆರ್ ಸರ್ವಿಸ್ ಈಸ್ ನೋನ್ ಆಸ್ ಡೈರೆಕ್ಟ್ ಕಾಸ್ಟ್. Direct expenditure is made up of direct materials, direct labor and direct expenses. ಒಂದು ವಸ್ತುವಿನ ತಯಾರಿಕೆಗೆ ನೇರವಾಗಿ ತಗಲ್ತಕ್ಕಂಥ ವೆಚ್ಚವನ್ನು ನಾವು ಡೈರೆಕ್ಟ್ ಕಾಸ್ಟ್ ಅಂತ ಹೇಳ್ತೀವಿ. ಯಾವುವು? ಡೈರೆಕ್ಟ್ ಮೆಟೀರಿಯಲ್ಸ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಉಳಿದೆಲ್ಲ ಖರ್ಚುಗಳನ್ನು ನಾವು ಇಂಡೈರೆಕ್ಟ್ ಕಾಸ್ಟ್ ಅಂತ ಕರಿತೀವಿ. ಯಾವುದು ಇಂಡೈರೆಕ್ಟ್ ಕಾಸ್ಟು? ದಿ ಎಕ್ಸ್ಪೆಂಡಿಚರ್ ವಿಚ್ ಕೆನಾಟ್ ಬಿ ಡೈರೆಕ್ಟ್ಲಿ ಅಲೋಕೇಟೆಡ್ ಟು ಎ ಪರ್ಟಿಕ್ಯುಲರ್ ಜಾಬ್ ಆರ್ ಪ್ರಾಡಕ್ಟ್ ಆರ್ ಸರ್ವಿಸ್ ಈಸ್ ನೋನ್ ಆ್ಯಸ್ ಇಂಡೈರೆಕ್ಟ್ ಕಾಸ್ಟ್. ಯಾವ ಒಂದು ಖರ್ಚನ್ನು ನಾವು ನೇರವಾಗಿ ಆ ಪ್ರಾಡಕ್ಟ್ನ ಮೇಲೆ ವಿಧಿಸಲಿಕ್ಕೆ ಬರೋದಿಲ್ವೋ ಅಂಥ ಖರ್ಚುಗಳನ್ನು ನಾವು ಇಂಡೈರೆಕ್ಟ್ ಕಾಸ್ಟ್ ಅಂತ ಕರಿತೀವಿ. ಇನ್ ಅ ಮ್ಯಾನುಫ್ಯಾಕ್ಚರಿಂಗ್ ಫರ್ಮ್ ಆಲ್ ದಿ ಎಕ್ಸ್ಪೆಂಡಿಚರ್ ಅಪಾರ್ಟ್ ಫ್ರಮ್ ಮೆಟೀರಿಯಲ್ಸ್ ಆ್ಯಂಡ್ ಲೇಬರ್ ವಿಲ್ ಬಿ ಇಂಡೈರೆಕ್ಟ್. ನೋಡಿ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಡೈರೆಕ್ಟ್ ಮೆಟೀರಿಯಲ್ ಏನಿದೆ ಮತ್ತು ಲೇಬರ್ ಏನಿದೆ ಅದನ್ನು ಬಿಟ್ಟು ಉಳಿದಿದ್ದೆಲ್ಲನೂ ಸಹ ಎಲ್ಲ ಎಕ್ಸ್ಪೆಂಡಿಚರು ಸಹ ಇಂಡೈರೆಕ್ಟಾಗಿ ಆಗಿರುತ್ತೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಏನಿರುತ್ತೆ? ವರ್ಕ್ಸ್ ಆರ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಟಿವ್ ಎಕ್ಸ್ಪೆನ್ಸಸ್. ಈಗ ಉದಾಹರಣೆ ನೋಡೋಣ. ಡೈರೆಕ್ಟ್ ಮೆಟೀರಿಯಲ್ಸ್ ಅಂದರೆ ಯಾವುದು? ಫಾರ್ ಎಕ್ಸಾಂಪಲ್, ನಾವೊಂದು ಸ್ಟೀಲ್ ಕಪ್ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀವಿ ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾದಂಥ ಸ್ಟೀಲ್ ಪ್ಲೇಟ್ ಏನಿದೆ ಅದು ಡೈರೆಕ್ಟ್ ಮೆಟೀರಿಯಲ್ ಆಗುತ್ತೆ. ಅದನ್ನು ತಯಾರು ಮಾಡ್ತಕ್ಕಂಥ ವ್ಯಕ್ತಿಗೆ ನಾವು ಕೊಡ್ತಕ್ಕಂಥ ಸಂಬಳ ಡೈರೆಕ್ಟ್ ಲೇಬರ್ ಅನ್ನಿಸ್ಕೊಳುತ್ತೆ. ಸೊ ಅದನ್ನು ಮಾಡಲಿಕ್ಕೆ ಬೇಕಾದಂಥ ಟೂಲ್, ಏನಾದ್ರು ಸ್ಪೆಷಲ್ ಟೂಲ್ ಉಪಯೋಗಿಸಿದರೆ ಅದನ್ನು ನಾವು ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಹಾಕ್ಬೋದು. ಇಂಡೈರೆಕ್ಟ್ ಕಾಸ್ಟಿಗೆ ಉದಾಹರಣೆ ನೋಡಿ, ವರ್ಕ್ಸ್ ಆರ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಅಂತೀವಿ. ಅದನ್ನು ಫ್ಯಾಕ್ಟರಿ ಆನ್ ಕಾಸ್ಟ್ ಅಂತಲೂ ಹೇಳ್ತೀವಿ. ಏನು ಫ್ಯಾಕ್ಟ್ರಿ ಎಕ್ಸ್ಪೆನ್ಸು? ಸೊ ಮೆಷಿನರಿ ಮೇಂಟೆನೆನ್ಸ್ ಮಾಡಲಿಕ್ಕೆ ಉಪಯೋಗಿಸ್ತಕ್ಕಂಥ ಆಯಿಲು, ಕಾಟನ್ ವೇಸ್ಟು ಇತ್ಯಾದಿ ಏನು ಬರುತ್ತೆ ಅದೆಲ್ಲ ಸಹ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಅನ್ನಿಸ್ಕೊಳುತ್ತೆ. ಅದನ್ನು ಬಿಟ್ಟರೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಆಫೀಸ್ ಸ್ಟೇಷನರಿ, ಬಿಲ್ಡಿಂಗ್ ರೆಂಟು, ಆಫೀಸಿನ ಸಾರಿಗೆ ವಾಹನ ಇತ್ಯಾದಿ ಆ ಖರ್ಚುಗಳೆಲ್ಲ ಸಹ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ಅನ್ನಿಸ್ಕೊಳುತ್ತೆ. ನೆಕ್ಸ್ಟು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಟಿವ್ ಎಕ್ಸ್ಪೆನ್ಸಸ್, ಅಡ್ವರ್ಟೈಸ್ಮೆಂಟು, ಟ್ರಾನ್ಸ್ಪೋರ್ಟೇಷನ್ನು, ಕಮಿಷನ್, ಏಜೆಂಟ್ ಕಮಿಷನ್ನು, ಇವುಗಳನ್ನೆಲ್ಲ ನಾವು ಸೆಲ್ಲಿಂಗ್ ಅಥವಾ ಡಿಸ್ಟ್ರಿಬ್ಯೂಟಿವ್ ಎಕ್ಸ್ಪೆನ್ಸ್ ಅಂತ ಕರಿಬೋದು. ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ತಗೊಳ್ತಕ್ಕಂಥ ಡೈರೆಕ್ಟ್ ಕಾಸ್ಟ್ ಮತ್ತು ಇಂಡೈರೆಕ್ಟ್ ಕಾಸ್ಟ್ ಎಲ್ಲನೂ ಕೂಡಿ ಒಟ್ಟು ಕಾಸ್ಟನ್ನು ಕಂಡುಹಿಡಿಯುವಂಥ ಒಂದು ಮೆಥಡಿಗೆ ಟೋಟಲ್ ಕಾಸ್ಟ್ ಮೆಥಡ್ ಅಥವಾ ಟ್ರೆಡಿಷನಲ್ ಮೆಥಡ್ ಆಫ್ ಕಾಸ್ಟಿಂಗ್ ಅಂತ ಕರಿತೀವಿ. Now let us see how to calculate the total cost. The first 3, direct material cost, direct wages and direct expenses. By adding these 3, we will get the prime cost. ಮೊದಲ 3 ಖರ್ಚುಗಳು ಅಂದರೆ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸನ್ನು ಕೂಡಿದ್ರೆ ಬರ್ತಕ್ಕಂಥ ಕಾಸ್ಟಿಗೆ ಪ್ರೈಮ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ವರ್ಕ್ಸ್ ಆನ್ ಕಾಸ್ಟ್ ಅಥವಾ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ನ ಸೇರಿಸಿದ್ರೆ ಏನು ಬರುತ್ತೆ? ವರ್ಕ್ಸ್ ಕಾಸ್ಟ್ ಬರುತ್ತೆ. ನೆಕ್ಸ್ಟು ಅದಕ್ಕೆ ಆಫೀಸ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ ನಮಗೆ. ಇದಕ್ಕೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಿದ್ರೆ ಕಾಸ್ಟ್ ಆಫ್ ಸೇಲ್ ಬರುತ್ತೆ. ಕಾಸ್ಟ್ ಆಫ್ ಸೇಲ್ ಇದಕ್ಕೆ ನಾವು ಪ್ರಾಫಿಟನ್ನು ಆ್ಯಡ್ ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ಅಥವಾ ನಾವು ಮಾರಾಟ ಮಾಡತಕ್ಕಂಥ ದರ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಕೆಲವೊಮ್ಮೆ ಆಕಸ್ಮಿಕ ಕಾರಣಗಳಿಂದಾಗಿ ಲಾಸ್ ಆಗುತ್ತೆ. ಆವಾಗ ಸೆಲ್ಲಿಂಗ್ ಪ್ರೈಸ್ ಏನಾಗಿರುತ್ತೆ? ಕಾಸ್ಟ್ಗಿಂತ ಕಡಿಮೆ ಇರುತ್ತೆ. ಆವಾಗ ಕಾಸ್ಟ್ ಆಫ್ ಸೇಲ್ನಲ್ಲಿ ನಾವು ಲಾಸನ್ನು ಕಳೆದ್ರೆ ನಮಗೆ ಸೆಲ್ಲಿಂಗ್ ಪ್ರೈಸ್ ಸಿಗುತ್ತೆ. ಈ ಹಿಂದೆ ನಾವು ಕಾಸ್ಟ್ಸನ್ನು ಡೈರೆಕ್ಟ್ ಕಾಸ್ಟ್ ಮತ್ತು ಇಂಡೈರೆಕ್ಟ್ ಕಾಸ್ಟ್ ಅಂತ 2 ವಿಭಾಗ ಮಾಡಿದ್ವಿ. ಅದೇ ರೀತಿ ಇನ್ನೊಂದು ಮೆಥಡ್ ಇದೆ. ಕಾಸ್ಟ್ಸನ್ನು ನಾವು ಫಿಕ್ಸೆಡ್ ಕಾಸ್ಟ್, ವೇರಿಯಬಲ್ ಕಾಸ್ಟ್ ಅಂತ 2 ಭಾಗ ಮಾಡ್ಬೋದು. ಈ ಮೆಥಡಿಂದನೂ ಸಹ ನಾವು ಟೋಟಲ್ ಕಾಸ್ಟನ್ನು ಕಂಡುಹಿಡಿಬೋದು. ಏನಿದು ಫಿಕ್ಸೆಡ್ ಕಾಸ್ಟು? ಫಿಕ್ಸೆಡ್ ಕಾಸ್ಟ್ಸ್ ಆರ್ ದೋಸ್ which remain constant irrespective of production volume. ಫಿಕ್ಸೆಡ್ ಕಾಸ್ಟ್ ಅಂದರೆ ಯಾವುದು? ಪ್ರೊಡಕ್ಷನ್ ವಾಲ್ಯೂಮು ಎಷ್ಟೇ ಹೆಚ್ಚು ಅಥವಾ ಕಡಿಮೆ ಆದರೂ ಸಹ ಸ್ಥಿರವಾಗಿರ್ತಕ್ಕಂಥ ಕಾಸ್ಟ್ಸಿಗೆ ನಾವು ಫಿಕ್ಸೆಡ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ ದಿಸ್ ಕಾಸ್ಟ್ ಬಿಕಮ್ಸ್ ಲೆಸ್ಸರ್ ಆ್ಯಂಡ್ ಲೆಸ್ಸರ್ ಪರ್ ಯೂನಿಟ್ ವೆನ್ ದ ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಈಸ್ ಇನ್ಕ್ರೀಸ್ಡ್. ನೋಡಿ, ಇದು ಪ್ರೊಡಕ್ಷನ್ ವಾಲ್ಯೂಮ್ ಜಾಸ್ತಿ ಆದಂಗೆಲ್ಲ ಪರ್ ಯೂನಿಟ್ ಫಿಕ್ಸೆಡ್ ಕಾಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಬಿಲ್ಡಿಂಗ್ ರೆಂಟ್ ಅಂತ ಇಟ್ಕೊಳ್ಳೋಣ. ಬಿಲ್ಡಿಂಗ್ ರೆಂಟು ನೀವು ಎಷ್ಟೇ ಪ್ರೊಡ್ಯೂಸ್ ಮಾಡಿದ್ರು ಸೇಮ್ ಇರುತ್ತೆ. ನೀವು ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ರು ಕಮ್ಮಿ ಮಾಡಿದ್ರು ಸಹ ಅದೇನು ವೇರಿ ಆಗೋದಿಲ್ಲ. ಇದನ್ನು ನಾವು ಫಿಕ್ಸೆಡ್ ಕಾಸ್ಟ್ ಅಂತ ಕರಿತೀವಿ. ವೇರಿಯಬಲ್ ಕಾಸ್ಟ್ಸ್ ಆರ್ ದೋಸ್ ಕಾಸ್ಟ್ ವಿಚ್ ವೇರಿ ಇನ್ ಅಕಾರ್ಡೆನ್ಸ್ ವಿತ್ ದಿ ವಾಲ್ಯೂಮ್ ಆಫ್ ಔಟ್ಪುಟ್. ಏನು ಅಂದರೆ
ಸೊ ವೇರಿಯಬಲ್ ಕಾಸ್ಟ್ ಅಂದರೆ ವಾಲ್ಯೂಮ್ ಪ್ರೊಡಕ್ಷನ್ ವಾಲ್ಯೂಮು ಅನುಸಾರವಾಗಿ ಹೆಚ್ಚು ಕಡಿಮೆ ಆಗುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆದರೆ ಈ ಎಕ್ಸ್ಪೆನ್ಸು ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಕಡಿಮೆ ಆದರೆ ಎಕ್ಸ್ಪೆನ್ಸು ಕಡಿಮೆ ಆಗುತ್ತೆ. ಅಂಥ ಕಾಸ್ಟನ್ನು ನಾವು ವೇರಿಯಬಲ್ ಕಾಸ್ಟ್ ಅಂತ ಕರಿತೀವಿ. ಉದಾಹರಣೆಗೆ ಪ್ರೊಡಕ್ಷನಿಗೆ ಬಳಸ್ತಕ್ಕಂಥ ಲ್ಯೂಬ್ರಿಕೇಟಿಂಗ್ ಆಯಿಲ್ ಇರ್ಬೋದು, ಅಥವಾ ಬಳಸ್ತಕ್ಕಂಥ ಎಲೆಕ್ಟ್ರಿಸಿಟಿ ಇರ್ಬೋದು. ಇವೆಲ್ಲ ಪ್ರೊಡಕ್ಷನ್ ಜಾಸ್ತಿ ಆದಂಗೆ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಕಡಿಮೆ ಆದಂಗೆ ಕಡಿಮೆ ಆಗುತ್ತೆ. ಅದನ್ನು ನಾವು ವೇರಿಯಬಲ್ ಕಾಸ್ಟ್ ಅಂತ ಕರಿತೀವಿ. ನಾವೀಗ ಫಿಕ್ಸೆಡ್ ಕಾಸ್ಟ್ ಮತ್ತು ವೇರಿಯಬಲ್ ಕಾಸ್ಟನ್ನು ಉಪಯೋಗಿಸಿ ಹೇಗೆ ಟೋಟಲ್ ಕಾಸ್ಟ್ ಕಂಡುಹಿಡಿಯೋದು ನೋಡೋಣ. ನೋಡಿ, ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇವು ಮೂರನ್ನು ಸೇರಿದ್ರೆ ಪ್ರೈಮ್ ಕಾಸ್ಟ್ ಬರುತ್ತೆ. ಇದು ಆಲ್ರೆಡಿ ನಾವು ಮಾಡಿದ್ದೀವಿ. ನೆಕ್ಸ್ಟು ಇದಕ್ಕೆ ವೇರಿಯಬಲ್ ಎಕ್ಸ್ಪೆನ್ಸ್ ಆ್ಯಡ್ ಮಾಡಿದ್ರೆ ಮಾರ್ಜಿನಲ್ ಕಾಸ್ಟ್ ಬರುತ್ತೆ. ಮಾರ್ಜಿನಲ್ ಕಾಸ್ಟಿಗೆ ಫಿಕ್ಸೆಡ್ ಓವರ್ ಹೆಡ್ಸ್ ಅಥವಾ ಫಿಕ್ಸೆಡ್ ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡಿದ್ರೆ ಟೋಟಲ್ ಕಾಸ್ಟ್ ಬರುತ್ತೆ. ಇದಕ್ಕೆ ನಾವು ಪ್ರಾಫಿಟನ್ನು ಆ್ಯಡ್ ಮಾಡಿದ್ರೆ ಮಾರುಕಟ್ಟೆ ದರ, ಮಾರಬೇಕಾದಂಥ ದರ ಸಿಗುತ್ತೆ, ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ತೀವಿ. ಒಮ್ಮೊಮ್ಮೆ ಲಾಸ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಲಾಸ್ ಆದಾಗ ಏನು ಮಾಡಬೇಕು, ಟೋಟಲ್ ಕಾಸ್ಟ್ನಲ್ಲಿ ಲಾಸನ್ನು ಕಳೆದ್ರೆ ನಮಗೆ ಸೆಲ್ಲಿಂಗ್ ಪ್ರೈಸ್ ಅಥವಾ ಮಾರುವ ದರ ದೊರೆಯುತ್ತೆ. ಸೊ ವಿಡಿಯೋನ ಕಡೆ ತಗೊಂಡು ನೋಡಿ, ಆಗಿಂದಾಗೆ ಪುನರ್ಮನನ ಮಾಡಿ, ಕೊಟ್ಟಿರ್ತಕ್ಕಂಥ ಅಸೈನ್ಮೆಂಟನ್ನು ಕಂಪ್ಲೀಟ್ ಮಾಡಿ ವಾಟ್ಸಪ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಟಿಲ್ ದೆನ್, ಗುಡ್ ಬೈ.